ಹಲೋ, ಗುಡ್ ಈವ್ನಿಂಗ್ ಎವ್ರಿವನ್. ಇಂದಿನ ಒಂದು ಕ್ಲಾಸ್ನಲ್ಲಿ ಕಲ್ಪವೃಕ್ಷ ಕ್ಲಾಸಸ್ ಗದಗ ಜಿಲ್ಲೆ ಗಜೇಂದ್ರಗಡದ ವತಿಯಿಂದ ವ್ಯವಹಾರ ಅಧ್ಯಯನ ಪ್ರಥಮ PUC ಪಠ್ಯಕ್ರಮದ ಬಗ್ಗೆ ನಾವೇನು ಮಾಡೋಣ, ಚರ್ಚೆ ಮಾಡೋಣ. ಮೊಟ್ಟ ಮೊದಲನೇದಾಗಿ ಈ ಒಂದು ಪ್ರಥಮ PUC ವ್ಯವಹಾರ ಅಧ್ಯಯನದಲ್ಲಿ ಒಟ್ಟು 11 ಅಧ್ಯಾಯಗಳು ಬರ್ತವೆ. ಆ 11 ಅಧ್ಯಾಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ವ್ಯವಹಾರ, ವ್ಯಾಪಾರ, ವಾಣಿಜ್ಯ. ವ್ಯವಹಾರ, ವ್ಯಾಪಾರ, ವಾಣಿಜ್ಯ ಅಂತ ಬಂದಾಗ ಇಲ್ಲಿ ವ್ಯವಹಾರ ಅಂತ ಬಂದಾಗ ಯಾವುದೇ ಒಂದು ಸಣ್ಣ ಪ್ರಮಾಣದ ವ್ಯವಹಾರ ಇರ್ಬೋದು, ಮಧ್ಯಮ ಪ್ರಮಾಣದ ಇರ್ಬೋದು, ಬೃಹತ್ ಪ್ರಮಾಣದ ಇರ್ಬೋದು. ಒಟ್ಟಿನಲ್ಲಿ ವ್ಯವಹಾರಕ್ಕೆ ಹಣಕಾಸಿನ ಹೂಡಿಕೆಯನ್ನು ಮಾಡಿ ಅಥವಾ ಭೂಮಿ, ಕಟ್ಟಡ, ಯಂತ್ರೋಪಕರಣ, ವಾಹನ, ಮಾನವ ಸಂಪನ್ಮೂಲ ಇವೆಲ್ಲವುಗಳನ್ನು ಬಳಸ್ಕೊಂಡು ನಾವೇನು ಮಾಡ್ತೀವಿ, ಒಂದು ವ್ಯವಹಾರ ಚಟುವಟಿಕೆಯನ್ನು ಪ್ರಾರಂಭ ಮಾಡ್ತೀವಿ. ಹಾಗಾಗಿ ಅದು ವ್ಯವಹಾರ ಅನಿಸ್ಕೊಡ್ತದೆ. ಮತ್ತು ಅದರಿಂದ ನಾವು ಮೂಲವಾಗಿ ಉದ್ದೇಶಗಳನ್ನು ತಿಳ್ಕೋಬಹುದು. ವ್ಯವಹಾರದ ಮೂಲ ಉದ್ದೇಶ ಯಾವತ್ತಿದ್ರೂ ಕೂಡ ಲಾಭ ಗಳಿಸುವಿಕೆಯಾಗಿರ್ತದೆ. ಇನ್ನೊಂದೇನೆಂದರೆ ವ್ಯವಹಾರದಲ್ಲಿರ್ತಕ್ಕಂಥ ಸಂಪತ್ತನ್ನು ಅಭಿವೃದ್ಧಿಗೊಳಿಸೋದು ಅಥವಾ ಸಂಪತ್ತನ್ನು ದ್ವಿಗುಣಗೊಳಿಸೋದೇ ಎರಡನೇ ವ್ಯವಹಾರದ ಒಂದು ಮುಖ್ಯ ಉದ್ದೇಶಗಳಾಗಿರ್ತದೆ. ಮತ್ತು ಒಂದು ವ್ಯವಹಾರವನ್ನು ಸ್ಥಾಪನೆ ಮಾಡಬೇಕಾದ್ರೆ ಮುಖ್ಯವಾಗಿ ಭೌತಿಕವಾಗಿ ಸ್ಥಳ ಬೇಕಾಗ್ತದ ಮತ್ತು ಸ್ಥಳದ ನಂತರ ಹೂಡಿಕೆ ಬೇಕಾಗ್ತದ. ಹೂಡಿಕೆ ಆದ ನಂತರ ಗ್ರಾಹಕರಿರ್ತಕ್ಕಂಥ ವಾತಾವರಣವನ್ನು ಹುಡುಕಿಕೊಂಡು ವ್ಯವಹಾರವನ್ನು ಏನು ಮಾಡಬೇಕಾಗುತ್ತೆ, ನಾವು ಪ್ರಾರಂಭಿಸಬೇಕಾಗುತ್ತೆ. ಹಾಗಾಗಿ ಮೊದಲನೇ ಅಧ್ಯಾಯದಲ್ಲಿ ವ್ಯವಹಾರದ ಅರ್ಥ ಆಗಿರ್ಬೋದು ಮತ್ತು ವ್ಯವಹಾರ, ವ್ಯಾಪಾರ, ವಾಣಿಜ್ಯದ ಅರ್ಥ ಆಗಿರ್ಬೋದು ಮತ್ತು ವ್ಯವಹಾರದ ಲಕ್ಷಣಗಳನ್ನಾಗಿರ್ಬೋದು ಮತ್ತು ವ್ಯವಹಾರದಲ್ಲಿ ನಡೀತಕ್ಕಂಥ ಚಟುವಟಿಕೆಗಳು, ಆರ್ಥಿಕ ಚಟುವಟಿಕೆ ಆಗಿರ್ಬೋದು ಮತ್ತು ಆರ್ಥಿಕೇತರ ಚಟುವಟಿಕೆಗಳ ಬಗ್ಗೆ ನಾವು ಮಾಡ್ತೀವಿ, ಮೊದಲನೇ ಅಧ್ಯಾಯದಲ್ಲಿ ತಿಳ್ಕೊಂತೀವಿ. ಇನ್ನು ಎರಡನೇ ಅಧ್ಯಾಯ ಬಂದಾಗ ವ್ಯವಹಾರದ ಸಂಘಟನೆಯ ಪ್ರಕಾರಗಳು ಅಂತ ಕರಿತೀವಿ. ವ್ಯವಹಾರದ ಸಂಘಟನೆಯ ಪ್ರಕಾರಗಳು ಅಂತ ಬಂದಾಗ ಮೊದಲನೇದಾಗಿ ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಅಂತ ಕರಿತೀವಿ, ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಕರಿತೀವಿ. ಎರಡನೇದಾಗಿ ಪಾಲುದಾರಿಕೆ, ಪಾರ್ಟ್ನರ್ಶಿಪ್. ಭಾರತದ ಪಾಲುದಾರಿಕಾ ಕಾಯ್ದೆ 1932 ಪ್ರಕಾರ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ವ್ಯಾಪಾರವನ್ನ ಪ್ರಾರಂಭಿಸೋದು ಅಥವಾ ಎಲ್ಲರ ಪರವಾಗಿ ಒಬ್ಬನೇ ನಡೆಸಿಕೊಂಡು ಹೋಗ್ತಕ್ಕಂಥ ಸಂಸ್ಥೆಯನ್ನ ಪಾಲುದಾರಿಕೆ ಅಂತ ಕರಿತೀವಿ. ಇನ್ನು ಮೂರನೇದಾಗಿ ಸಹಕಾರಿ ಸಂಘಗಳು. ಭಾರತದ ಸಹಕಾರಿ ಸಂಘಗಳ ಕಾಯ್ದೆ 1912 ಪ್ರಕಾರ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡ್ತೀವಿ. ಅಲ್ಲಿ ಕೂಡ ಅಂದ್ರೆ ಕನಿಷ್ಠ 2, ಗರಿಷ್ಠ ಅಂದ್ರೆ 12 ಜನ ಒಟ್ಟು ಕೂಡ ಏನ್ ಮಾಡ್ತಾರ, ಒಂದು ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡ್ತಾರ. ಸ್ವಯಂ ಲಾಭಕ್ಕೋಸ್ಕರ ಜನರ ಹತ್ರ ಅವ್ರು ಏನ್ ಮಾಡ್ತಾರ, ಠೇವಣಿಯನ್ನು ಇಟ್ಕೊಂಡು ಆ ಠೇವಣಿಗೆ ಪೂರಕವಾಗಿ ಅವರಿಗೆ ಜನರಿಗೆ ಸಾಲ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ಸಹಕಾರಿ ಸಂಘದಿಂದ ಮಾಡ್ತಾರ. ಇಲ್ಲಿ ರೈತರ ಸಹಕಾರಿ ಸಂಘ, ಉತ್ಪಾದಕ ಸಹಕಾರಿ ಸಂಘ, ಬಳಕೆದಾರರ ಸಹಕಾರಿ ಸಂಘ, ಮಹಿಳಾ ಸಹಕಾರಿ ಸಂಘ ಮತ್ತು ಇನ್ನೂ ಅನೇಕ ಪ್ರಕಾರದ ಸಹಕಾರಿ ಸಂಘಗಳು ನಮ್ಗೆ ಕಾಣಲು ಸಿಗ್ತವೆ. ಇನ್ನು ವ್ಯವಹಾರ ಸಂಘಟನೆ ಪ್ರಕಾರಗಳಲ್ಲಿ ಮೂರನೇದಾಗಿ ಹಿಂದೂ ಅವಿಭಕ್ತ ಕುಟುಂಬ. ಇದು ಸುಮಾರು 3 ತಲೆಮಾರುಗಳಿಂದ ನಡೆದುಕೊಂಡು ಬಂದಂಥ ಒಂದು ವ್ಯಾಪಾರ ಪದ್ಧತಿ ಆಗಿರ್ತದೆ ಭಾರತದಲ್ಲಿ. ಎಸ್ಪೆಷಲಿ ಈ ಪದ್ಧತಿ ಬಂದ್ಬಿಟ್ಟು ಭಾರತದಲ್ಲೇ ಇರೋದು 3 ತಲೆಮಾರುಗಳಿಂದ. ಅಂದ್ರೆ ಒಂದು ತಲೆಮಾರಿಗೆ 100 ವರ್ಷ, 3 ತಲೆಮಾರು ಅಂದ್ರೆ 300 ವರ್ಷಗಳಿಂದ ವಂಶ ಪಾರಂಪರ್ಯವಾಗಿ ಆ ಮನೆಯ ಹಿರಿಯ ವ್ಯಕ್ತಿ ಅಂದ್ರೆ ತಂದೆ ಏನಾಗಿರ್ತಾನಂದ್ರೆ ಎಲ್ಲಾ ವ್ಯವಹಾರದ ಚಟುವಟಿಕೆಯನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾನ, ಅವನಿಗೆ ಕರ್ತ ಅಂತ ಕರಿತೀವಿ. ಹಾಗಾಗಿ ಹಿಂದೂ ಅವಿಭಕ್ತ ಕುಟುಂಬ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಒಂದು ವ್ಯಾಪಾರ ಪದ್ಧತಿಯಾಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಖಾಸಗಿ ಮತ್ತು ವ್ಯವಹಾರ ಸಂಘಟನೆ ಪ್ರಕಾರದಲ್ಲಿ ಇನ್ನೊಂದೇನಪ್ಪಾ ಅಂತಂದಾಗ ಕೂಡು ಬಂಡವಾಳ ಸಂಸ್ಥೆಗಳು. ಒಂದು ಸಂಸ್ಥೆ ತನ್ನೆಲ್ಲ ಆಸ್ತಿಗಳನ್ನ, ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳನ್ನ ಇನ್ನೊಂದು ಸಂಸ್ಥೆಯೊಂದಿಗೆ ಒಗ್ಗೂಡಿಸಿಕೊಂಡ್ರೆ ಅಥವಾ ಎ ಕಂಪ್ನಿ ಮರ್ಜ್ ವಿತ್ ದಿ ಬಿ ಕಂಪ್ನಿ, ಎ ಮತ್ತು ಬಿ ಕಂಪ್ನಿಗಳು ಎರಡು ವ್ಯವಹಾರವನ್ನು ಜೊತೆಗೂಡಿ ಪ್ರಾರಂಭಿಸಿದ್ರೆ ಅದನ್ನ ಕೂಡು ಬಂಡವಾಳ ಸಂಸ್ಥೆಗಳು ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ನಾವು ವ್ಯವಹಾರದ ಸಂಘಟನೆ ಪ್ರಕಾರಗಳನ್ನ ಅಧ್ಯಯನ ಮಾಡೋದಾದ್ರೆ ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆ, ಪಾಲುದಾರಿಕೆ ಸಂಸ್ಥೆ, ಸಹಕಾರಿ ಸಂಘಗಳು, ಹಿಂದೂ ಅವಿಭಕ್ತ ಕುಟುಂಬ ಆಗಿರ್ಬೋದು, ಕೂಡು ಬಂಡವಾಳ ಸಂಸ್ಥೆಗಳು. 5 ಪ್ರಕಾರಗಳಲ್ಲಿ ನಾವೇನ್ ಮಾಡ್ತೀವಿ, ಪ್ರಥಮ PUC ವ್ಯವಹಾರ ಅಧ್ಯಯನದಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಖಾಸಗಿ, ಸಾರ್ವಜನಿಕ ಮತ್ತು ಜಾಗತಿಕ ಉದ್ದಿಮೆಗಳು ಅಂತ ಕರಿತೀವಿ. ಇಲ್ಲಿ ಖಾಸಗಿ, ಸಾರ್ವಜನಿಕ ಮತ್ತು ಜಾಗತಿಕ ಉದ್ದಿಮೆಗಳು ಅಂತ ಬಂದಾಗ ಮೊಟ್ಟ ಮೊದಲಿಗೆ ಒಂದು ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಸಂದರ್ಭದಲ್ಲಿ 3 ನೀತಿಗಳನ್ನ ಜಾರಿಗೆ ತಂದ್ರು. ಯಾವುದು? ಪಂಚವಾರ್ಷಿಕ ಯೋಜನೆ ಸಂದರ್ಭದಲ್ಲಿ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಲಿಬರಲೈಸೇಷನ್ ಅಂದ್ರೆ ಉದಾರೀಕರಣ, ಪ್ರೈವೇಟೈಸೇಷನ್ ಅಂದ್ರೆ ಖಾಸಗೀಕರಣ, ಗ್ಲೋಬಲೈಸೇಷನ್ ಅಂದ್ರೆ ಜಾಗತೀಕರಣ. ಉದಾರೀಕರಣ ಅಂದ್ರೆ ಯಾವುದೇ ಒಂದು ವ್ಯವಹಾರ ಸಂಸ್ಥೆಯನ್ನ ಅಥವಾ ಕಂಪನಿಯನ್ನ ವ್ಯವಹಾರ ಚಟುವಟಿಕೆಯನ್ನ ಪ್ರಾರಂಭ ಮಾಡಬೇಕಾದಾಗ ಅಲ್ಲಿ ಇರ್ತಕ್ಕಂಥ ಒತ್ತಡಗಳನ್ನ ಅಥವಾ ಅಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಷರತ್ತುಗಳನ್ನ ಸಡಿಲಗೊಳಿಸಿದ್ರು, ಅದನ್ನ ಉದಾರೀಕರಣ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್
ಖಾಸಗೀಕರಣ ಅಂದ್ರೆ ಕೇವಲ ಸರ್ಕಾರಿ ಒಡೆತನದ ಕಂಪನಿಗಳಿದ್ವು, ಖಾಸಗಿ ವ್ಯಕ್ತಿಗಳು ಕೂಡ ಏನ್ ಮಾಡ್ಲಿಕ್ಕೆ ವ್ಯವಹಾರವನ್ನು ಪ್ರಾರಂಭಿಸ್ಲಿಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವಕಾಶ ಮಾಡಿಕೊಟ್ರು. ಅದನ್ನು ನಾವು ಖಾಸಗೀಕರಣ ಅಂತ ತಿಳ್ಕೊಬಹುದು. ಇನ್ನು ನೆಕ್ಸ್ಟ್ ಗ್ಲೋಬಲೈಸೇಷನ್ ಅಂದ್ರೆ ನಮ್ಮ ದೇಶದ ಮಾರುಕಟ್ಟೆಯನ್ನ ಇತರೆ ದೇಶದ ಮಾರುಕಟ್ಟೆಗೆ ಪರಿಚಯ ಮಾಡಿಕೊಟ್ಟಿರೋದನ್ನ ಜಾಗತೀಕರಣ ಅಂತ ಕರಿತೀವಿ. ಹಾಗಾಗಿ ಈ ನೀತಿಯ ಅಡಿಯಲ್ಲಿ ಖಾಸಗಿ, ಸಾರ್ವಜನಿಕ ಮತ್ತು ಜಾಗತಿಕ ಉದ್ಯಮಗಳು ಬೆಳೆದು ಅದ್ರ ಬಗ್ಗೆನೂ ಕೂಡ ನಾವೇನ್ ಮಾಡ್ಬೋದು ಇಲ್ಲಿ ತಿಳ್ಕೊಬಹುದು. ಸಾರ್ವಜನಿಕ ಅಂತಂದಾಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರ್ತದ. ಇನ್ನು ಖಾಸಗಿ ಕಂಪನಿಗಳಂತಂದಾಗ ಖಾಸಗಿ ವ್ಯಕ್ತಿಗಳಿಗೆ ಕಂಪನಿಯನ್ನು ಏನ್ ಮಾಡ್ತಾರೆ ಅಂದ್ರೆ ಹಣಕಾಸನ್ನು ಹೂಡಿ ಷೇರುಗಳ ಮುಖಾಂತರ ಹಣಕಾಸನ್ನ ಕಲೆ ಹಾಕಿ, ಬಂಡವಾಳವನ್ನು ಕಲೆ ಹಾಕಿ ಅವ್ರು ಏನ್ ಮಾಡ್ತಾರೆ ಪ್ರಾರಂಭ ಮಾಡ್ತಾರೆ. ಜಾಗತಿಕ ಉದ್ಯಮಗಳು ಅಂತ ಬಂದಾಗ ಆಮದು ರಫ್ತು ವ್ಯವಹಾರಗಳ ಮೂಲಕ ಅವ್ರು ಏನ್ ಮಾಡ್ತಾರೆ ಅತಿ ಹೆಚ್ಚಿನ ಆದಾಯವನ್ನು ಗಳಿಸ್ಕೊಂಡು ಜಾಗತಿಕ ಮಟ್ಟದಲ್ಲಿ ತಮ್ಮ ಒಂದು ವ್ಯವಹಾರವನ್ನ ಅಭಿವೃದ್ಧಿ ಪಡಿಸ್ತಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ವ್ಯವಹಾರದ ಸೇವೆಗಳು ಅಂತ ಬಂದಾಗ ನಾವು ವ್ಯವಹಾರ ಅಂತ ಬಂದಾಗ ಮುಖ್ಯವಾಗಿ ವಸ್ತುವನ್ನು ಕೇಂದ್ರೀಕರಿಸಿರ್ತೇವೆ. ವಸ್ತುವಿನೊಂದಿಗೆ ಮತ್ತು ಸೇವೆನೂ ಒಳಗೊಂಡಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವೊಂದು ಚಲನಚಿತ್ರ ಮಂದಿರಕ್ಕೆ ಹೋಗಿ ನಾವು ಒಂದು ಟಿಕೆಟ್ ಅನ್ನ ಖರೀದಿಸಬಹುದು ಮತ್ತು ಅಲ್ಲಿ ಪಡೆದಂತ ಮನೋರಂಜನೆ ಏನಾಗಿರುತ್ತೆ ನಮಗೆ ಸೇವೆ ಆಗಿರ್ತದ. ಮತ್ತು ನಾವೊಂದು ಟ್ರೈನ್ ಅಲ್ಲಿ ಟಿಕೆಟ್ ತಗೊಂಡು ಕೂಡ್ಬೋದು ಸೀಟ್ ಅಲ್ಲಿ, ಬಟ್ ಆ ಟ್ರೈನ್ ಅಲ್ಲಿ ಹೋದಂತ ಜರ್ನಿ ಏನಿರ್ತಲ್ಲ ಅದು ನಮಗೆ ಸೇವೆ ಆಗಿರ್ತದ. ಹಾಗಾಗಿ ಇಲ್ಲಿ ವ್ಯವಹಾರದ ಸೇವೆಗಳು ಅಂತ ಬಂದಾಗ ನಾವು ಸರಕು ಮತ್ತು ಸೇವೆ ವ್ಯತ್ಯಾಸವನ್ನು ತಿಳ್ಕೊಬಹುದು. ಸರಕು ಅಂದ್ರೆ ನಾವು ಅದನ್ನ ಮುಟ್ಬೋದು, ನೋಡ್ಬೋದು, ಸ್ಪರ್ಶ ಮಾಡ್ಬೋದು. ಸೇವೆ ಅಂತ ಬಂದಾಗ ಅದನ್ನ ನಾವು ಮುಟ್ಲಿಕ್ಕಾಗಲ್ಲ, ನೋಡ್ಲಿಕ್ಕಾಗಲ್ಲ, ಕೇವಲ ಅನುಭವವನ್ನು ಮಾತ್ರ ಪಡಿಬೋದು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ವ್ಯವಹಾರದ ಉದಯಿಸುತ್ತಿರುವ ಪದ್ಧತಿಗಳು, ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್ ಅಂತ ಬಂದಾಗ ಈಗಿನ ಪ್ರಸ್ತುತ ಆನ್ಲೈನ್ ಟ್ರಾನ್ಸಾಕ್ಷನ್ ಅಂದ್ರೆ ಆಧುನಿಕ ಪದ್ಧತಿಯಲ್ಲಿ ವ್ಯವಹಾರ 21ನೇ ಶತಮಾನದಲ್ಲಿ ಇದೀವಿ. ಇವಾಗ ಇಲ್ಲಿ ನಾವು ಹೇಗೆ ವ್ಯವಹಾರ ಚಟುವಟಿಕೆಗಳನ್ನು ಮಾಡ್ತೀವಿ, ಆನ್ಲೈನ್ ಬ್ಯಾಂಕಿಂಗ್ ಆಗಿರ್ಬೋದು, ಆನ್ಲೈನ್ ಪೇಮೆಂಟ್ ಆಗಿರ್ಬೋದು, ಆನ್ಲೈನ್ ಪರ್ಚೇಸಿಂಗ್ ಆಗಿರ್ಬೋದು, ಅದನ್ನೆಲ್ಲ ನಾವು ವ್ಯವಹಾರದ ಉದಯಿಸುತ್ತಿರುವ ಪದ್ಧತಿ ಅಧ್ಯಾಯದಲ್ಲಿ ತಿಳ್ಕೊಬಹುದು. ಮತ್ತು ಈ ವ್ಯವಹಾರ ಅಂದ್ರೆ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಅಂತ ಕರಿತೀವಿ. ನೆಫ್ಟ್ ಆಗಿರ್ಬೋದು, RTGS ಆಗಿರ್ಬೋದು, ಫೋನ್ ಪೇ, ಗೂಗಲ್ ಪೇ ಇವುಗಳ ಮುಖಾಂತರ ತಿಳ್ಕೊಂತೀವಿ. ಇನ್ನು ವ್ಯವಹಾರದ ಸಾಮಾಜಿಕ ಹೊಣೆಗಾರಿಕೆ ಮತ್ತು ವ್ಯವಹಾರದ ನೈತಿಕತೆ. ವ್ಯವಹಾರದ ಸಾಮಾಜಿಕ ಹೊಣೆಗಾರಿಕೆ ಅಂತಂದಾಗ ವ್ಯವಹಾರದಿಂದ ಸಮಾಜಕ್ಕೆ ಆಗ್ತಕ್ಕಂಥ ಲಾಭಗಳು, ಅಂದ್ರೆ ಕೇವಲ ವ್ಯವಹಾರ ಸಂಸ್ಥೆ ಲಾಭದ ಉದ್ದೇಶಕ್ಕೋಸ್ಕರ ಸಮಾಜದಲ್ಲಿ ಸ್ಥಾಪನೆ ಆಗೋದಲ್ಲ, ಅದರಿಂದ ಸಾಕಷ್ಟು ಸಮಾಜದಲ್ಲಿ ಇರ್ತಕ್ಕಂಥ ನಿರುದ್ಯೋಗಿಗಳಾಗಿರ್ಬೋದು, ನಿರ್ಗತಿಕರಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಅಥವಾ ಯಾವುದೇ ನೆರೆ ಸಂತ್ರಸ್ತರಿಗಾಗಿರ್ಬೋದು ಸಾಕಷ್ಟು ರೀತಿಯಲ್ಲಿ ಅನುಕೂಲಗಳಾಗಿರ್ಬೇಕು. ಅದನ್ನು ನಾವು ವ್ಯವಹಾರದ ಸಾಮಾಜಿಕ ಹೊಣೆಗಾರಿಕೆ ಅಂತ ಕರಿತೀವಿ. ಇನ್ನು ವ್ಯವಹಾರದ ನೈತಿಕತೆ ಅಂತ ಬಂದಾಗ ಒಂದು ವ್ಯವಹಾರ ಸಂಸ್ಥೆ ಗ್ರಾಹಕರಿಗೆ ಉತ್ತಮ ಗುಣಮಟ್ಟ, ಗಾತ್ರ, ಬಣ್ಣ, ತೂಕ, ಅಳತೆ, ಅಭಿರುಚಿ ಮತ್ತು ಒಳ್ಳೆಯ ಬೆಲೆ ಇರತಕ್ಕಂಥ ವಸ್ತುವನ್ನು ಮಾತ್ರ ಮಾರಾಟ ಮಾಡಬೇಕು. ಅದು ಹೆಚ್ಚಿನ ಲಾಭವನ್ನು ಸ್ವೀಕರಿಸಬಾರ್ದು, ತನಗೆ ಅವಶ್ಯ ಇದ್ದಷ್ಟು ಲಾಭವನ್ನು ಮಾತ್ರ ಸ್ವೀಕರಿಸಬೇಕು. ಅದನ್ನು ನಾವು ವ್ಯವಹಾರದ ನೈತಿಕತೆ ಅಂತ ಕರಿಬಹುದು. ಇನ್ನು ನೆಕ್ಸ್ಟ್ ಕಂಪನಿಯ ಸ್ಥಾಪನೆ 1956 ಅಥವಾ 2013 ಕಾಯ್ದೆ ಪ್ರಕಾರ ನಾವು ಒಂದು ಕಂಪನಿಯನ್ನು ಸ್ಥಾಪನೆ ಮಾಡ್ತೀವಿ. ಕಂಪನಿಯನ್ನು ಸ್ಥಾಪನೆ ಮಾಡಬೇಕಾದಾಗ ಮೆಮೊರಾಂಡಮ್ ಆಫ್ ಆರ್ಟಿಕಲ್ಸ್ ಅಂಡ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂದ್ರೆ ಸಂಘದ ಮನವಿ ಪತ್ರ ಮತ್ತು ಸಂಘದ ಕಟ್ಟಳೆ ಪತ್ರ ಬೇಕಾಗ್ತದೆ. ಮತ್ತು ಎಲ್ಲ ಕಂಪನಿಯ ಷೇರುದಾರರ ನಿರ್ದೇಶಕರ ಹೆಸರುಗಳಾಗಿರ್ಬೋದು, ಅವರ ವಿಳಾಸ ಆಗಿರ್ಬೋದು, ಮತ್ತು ಅವರಿಗೆ ಸಂಬಂಧಪಟ್ಟಂತ ದಾಖಲೆಗಳಾಗಿರ್ಬೋದು ತೆಗೆದುಕೊಂಡು ನಾವು ನೋಂದಣಿಯನ್ನ ಮಾಡಿಸ್ತೀವಿ. ಹಾಗಾಗಿ ಒಂದು ಕಂಪನಿಯ ಸ್ಥಾಪನೆ ಮತ್ತು ಅಲ್ಲಿ ಪ್ರಾಶಸ್ತ್ಯದ ಷೇರುಗಳಂತ ಇರ್ತಾವೆ ಮತ್ತು ಸಾಮಾನ್ಯ ಷೇರುಗಳಂತ ಇರ್ತಾವೆ. ಮತ್ತು ಖಾಸಗಿ ಕಂಪನಿ ಅಂತ ಬರುತ್ತೆ, ಸಾರ್ವಜನಿಕ ಕಂಪನಿ ಅಂತ ಬರುತ್ತೆ. ಈಗ ಖಾಸಗಿ ಕಂಪನಿ ಅಂತ ಬಂದಾಗ ಕನಿಷ್ಠ 2 ವ್ಯಕ್ತಿಗಳು ಬೇಕು ಸದಸ್ಯರು, ಗರಿಷ್ಠ ಅಂದ್ರೆ 200 ಜನ. ಅದೇ ಸಾರ್ವಜನಿಕ ಕಂಪನಿ ಅಂತ ಬಂದಾಗ 7 ಕನಿಷ್ಠ ಸದಸ್ಯರ ಸಂಖ್ಯೆ, ಗರಿಷ್ಠ ಅಂದ್ರೆ ಅನಿಯಮಿತವಾಗಿ ಸದಸ್ಯರ ಸಂಖ್ಯೆ ಸಾರ್ವಜನಿಕ ಕಂಪನಿಯಲ್ಲಿ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ವ್ಯವಹಾರದ ಹಣಕಾಸಿನ ಮೂಲಗಳು. ಮುಖ್ಯವಾಗಿ ಭಾರತದಲ್ಲಿ ಯಾವುದೇ ಒಂದು ವ್ಯವಹಾರ ಚಟುವಟಿಕೆಗಳು ನಡಿಬೇಕಂತಂದಾಗ ಹಣಕಾಸಿನ ಮೂಲಗಳನ್ನ ಆರಿಸಿಕೊಂಡು ಹೋಗ್ತಾರ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತದ ರಿಸರ್ವ್ ಬ್ಯಾಂಕ್ ಏನ್ ಮಾಡುತ್ತಂದ್ರೆ ವಾಣಿಜ್ಯ ಬ್ಯಾಂಕುಗಳು, ರಾಷ್ಟ್ರೀಕೃತ ಬ್ಯಾಂಕುಗಳು, ಸಹಕಾರಿ ಬ್ಯಾಂಕುಗಳು ಮತ್ತು ಗೃಹ ನಿರ್ಮಾಣ ಬ್ಯಾಂಕುಗಳು ಮತ್ತು ಸಣ್ಣ ವ್ಯವಹಾರಗಳ ಅಭಿವೃದ್ಧಿ ಬ್ಯಾಂಕುಗಳು ಈ ರೀತಿಯಲ್ಲಿ ಏನ್ ಮಾಡಿದಾರೆ ಅಂದ್ರೆ ಬ್ಯಾಂಕುಗಳನ್ನು ಸ್ಥಾಪಿಸಿದ್ದಾರೆ. ಹಾಗಾಗಿ ಆ ಬ್ಯಾಂಕುಗಳ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ವ್ಯವಹಾರ ಸಂಸ್ಥೆ ಹಣಕಾಸನ್ನ ಪಡೆದುಕೊಳ್ತಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸಣ್ಣ ವ್ಯವಹಾರ ಮತ್ತು ಉದ್ಯಮಶೀಲತೆ. ಸಣ್ಣ ವ್ಯವಹಾರ ಅಂತಂದ್ರೆ ಇಟ್ಸ್ ಅ ಸ್ಮಾಲ್ ಸ್ಕೇಲ್ ಬಿಸ್ನೆಸ್, ಅಂದ್ರೆ ಅವರು ಒಂದು ಸ್ಥಳೀಯ ಮಟ್ಟದಲ್ಲಿ, ಒಂದು ದೇಶದಲ್ಲಿಯೇ ಸ್ಥಳೀಯ ಮಟ್ಟದಲ್ಲಿ ಅವರಿಗೆ
ಅನುಕೂಲ ಆಗ್ತಕ್ಕಂಥ ಬಂಡವಾಳವನ್ನು ಹೂಡಿ ಸಣ್ಣ ಪ್ರಮಾಣದಲ್ಲಿ ವ್ಯವಹಾರವನ್ನು ಪ್ರಾರಂಭಿಸಿರ್ತಾರೆ. ಅದರದೇ ಆದಂಥ ಕೆಲವೊಂದಿಷ್ಟು ಲಕ್ಷಣಗಳನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಇನ್ನು ಆಂತರಿಕ ವ್ಯಾಪಾರ ಅಂದ್ರೆ ಒಂದು ದೇಶದ ಗಡಿಯೊಳಗೆ ವಸ್ತುಗಳನ್ನ ಒಂದು ದೇಶದ ಗಡಿಯೊಳಗೆ ವಸ್ತುಗಳನ್ನ ವಿನಿಮಯ ಮಾಡಿಕೊಂಡ್ರೆ ಅದನ್ನ ನಾವೇನ್ ಕರಿತೀವಿ, ಆಂತರಿಕ ವ್ಯಾಪಾರ ಅಂತ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್, ಭಾರತದಲ್ಲಿರ್ತಕ್ಕಂಥ 28 ರಾಜ್ಯಗಳಲ್ಲಿ ನಾವು ವಸ್ತುಗಳನ್ನ ವಿನಿಮಯ ಮಾಡಿಕೊಂಡ್ರೆ ಅದನ್ನೇನು ಕರಿಬಹುದು, ಆಂತರಿಕ ವ್ಯಾಪಾರ ಅಂತ ಕರಿತೀವಿ. ಅಲ್ಲೇ ಜಿಲ್ಲೆಗಳಿಗೆ, ಅಲ್ಲಿನ ರಾಜ್ಯಗಳಿಗೆ ವಸ್ತುಗಳನ್ನ ಪೂರೈಕೆ ಮಾಡೋದು. ಓಕೆನಾ. ಇನ್ನು ನೆಕ್ಸ್ಟ್ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಂದಾಗ ದೇಶಗಳ ನಡುವೆ ವ್ಯಾಪಾರ ಚಟುವಟಿಕೆ ನಡೆದಿರೋದನ್ನ ನಾವು ಕರಿತೀವಿ ಅಂತಾರಾಷ್ಟ್ರೀಯ ವ್ಯಾಪಾರ. ಈಗ ಸೇ ಫಾರ್ ಎಕ್ಸಾಂಪಲ್, ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ನಾವು ಬೇರೆ ಬೇರೆ ವಸ್ತುಗಳನ್ನ, ಅಂದ್ರೆ ಸೇ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಈಗ ನಮ್ಮ ಭಾರತದಲ್ಲಿ ಬೆಳೀತಕ್ಕಂಥ ಕೆಲವೊಂದಿಷ್ಟು ಉತ್ಪನ್ನಗಳನ್ನ ನಾವೇನ್ ಮಾಡ್ತೀವಿ, ಬೇರೆ ದೇಶಗಳಿಗೆ ಕಳಿಸ್ಕೊಡ್ತೀವಿ. ಬೇರೆ ದೇಶದಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಟೆಕ್ನಾಲಜಿ, ತಂತ್ರಜ್ಞಾನಗಳನ್ನ ನಮ್ಮ ದೇಶಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಎಕ್ಸ್ಪೋರ್ಟ್ ಮಾಡ್ತಾರೆ, ಅಂದ್ರೆ ನಾವು ಇಂಪೋರ್ಟ್ ಮಾಡಿಸ್ಕೊಡ್ತೀವಿ. ಹಾಗಾಗಿ ನಮ್ಮ ದೇಶದಿಂದ ರಫ್ತು, ಬೇರೆ ದೇಶದಿಂದ ಆಮದನ್ನು ಮಾಡಿಸ್ಕೊಂಡ್ರೆ ಆ ವ್ಯಾಪಾರವನ್ನ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ ಇಲ್ಲಿ ಒಟ್ಟು ವ್ಯವಹಾರ ಅಧ್ಯಯನ ಅಂತ ಬಂದಾಗ ಪ್ರಥಮ PUC ಪಠ್ಯಕ್ರಮ ಇದಾಗಿರ್ತದ. ಮೊದಲನೇದಾಗಿ ವ್ಯವಹಾರ, ವ್ಯಾಪಾರ, ವಾಣಿಜ್ಯ, ವ್ಯವಹಾರದ ಸಂಘಟನೆಯ ಪ್ರಕಾರಗಳು, ಖಾಸಗಿ, ಸಾರ್ವಜನಿಕ ಮತ್ತು ಜಾಗತಿಕ ಉದ್ದಿಮೆ ಆಗಿರ್ಬೋದು, ವ್ಯವಹಾರದ ಸೇವೆಗಳಾಗಿರ್ಬೋದು, ವ್ಯವಹಾರದ ಉದಯಿಸುತ್ತಿರುವ ಪದ್ಧತಿಗಳು, ವ್ಯವಹಾರದ ಸಾಮಾಜಿಕ ಹೊಣೆಗಾರಿಕೆಗಳು ಮತ್ತು ವ್ಯವಹಾರದ ನೈತಿಕತೆ ಅಂತ ಕರಿತೀವಿ. ಕಂಪನಿಯ ಸ್ಥಾಪನೆ, ಫಾರ್ಮೇಷನ್ ಆಫ್ ಕಂಪನಿ, ವ್ಯವಹಾರದ ಹಣಕಾಸಿನ ಮೂಲಗಳು, ಸೋರ್ಸಸ್ ಆಫ್ ಬಿಸಿನೆಸ್ ಫೈನಾನ್ಸ್ ಅಂತ ಕರಿತೀವಿ. ಸಣ್ಣ ವ್ಯವಹಾರ ಮತ್ತು ಉದ್ಯಮಶೀಲತೆ. ದೆನ್ ಆಂತರಿಕ ವ್ಯಾಪಾರ, ಇಂಟರ್ನಲ್ ಟ್ರೇಡ್ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ವ್ಯಾಪಾರ, ಇಂಟರ್ ನ್ಯಾಷನಲ್ ಟ್ರೇಡ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಕಲ್ಪವೃಕ್ಷ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.